ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೇನೆ, ನೀವು ಮಸ್ತ್ ಅದೇನೆ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ನದ ಬ್ಲಾಗ್ ಚಾನಲ್ಗೆ ನೀವೇನಾದರೂ ಹೊಸಬರಿದ್ದೀರಿ ಅಂತಂತಂದ್ರೆ, ಇಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಉದ್ಯೋಗ ಮಾಹಿತಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಎಲ್ಲರೂ ಕೇಳಕತ್ತೀರಿ, ನನಗೆ ಕಮೆಂಟ್ ಮಾಡಿ ನೋಡ್ರಿ. ನೀಡ್ಯಾ ಕಂಪ್ನಿ ನಮ್ಮ ಮನೆ ನಿಯರ್ ಐತೆ, ಅಲ್ಲೇನಾದರೂ ಹೈರಿಂಗ್ ಆಗಕತ್ತಂತಂದ್ರೆ ನಾ 100% ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅವಾಗವಾಗ ITI ಕ್ಯಾಂಡಿಡೇಟ್ಗಳನ್ನ ತಗೋಕತ್ತಾರ. ಅವ್ರ ಒಂದು ಸ್ವಲ್ಪ ಉದ್ಯೋಗ ಮೇಳ ಮತ್ತು ಅಲ್ಲಿ ಪೋಸ್ಟರ್ ಬಿಟ್ಟಿರ್ತಾರೆ, ಅವ್ರ ಕಂಪ್ನಿ ಲೋಗೋ ಇರ್ತಾವೆ, ಅವ್ರು ಬಂದು ಹೈರಿಂಗ್ ಮಾಡ್ಕೋಕತ್ತಾರೆ. ಆಲ್ಮೋಸ್ಟ್ ಏನಪ್ಪ ಅಂತಂತಂದ್ರೆ ನಾನು ಸಜೆಷನ್ ಮಾಡಿದ್ದೆ, ಬಟ್ ನನಗೆ ಏನಾಕತ್ತಂತಂದ್ರೆ ಒಂದು ದಿವ್ಸದ ಮುಂಚೆಗೆ ಗೊತ್ತಾಗ್ಬಿಡ್ತೈತದ. ಅದ್ರ ಸಂಬಂಧ ನಿಮಗೆ ತಿಳಿಸಿ ಹೇಳಾಕತ್ತೇನೆ. ಏನಪ್ಪ ಅಂತಂದ್ರೆ ಆ ಕಂಪ್ನಿದು ಏನಾದರೂ ಹೈರಿಂಗ್ ಬಂದರೆ ಹೇಳ್ತೀನಿ. ಈಗ ಸದ್ಯ ಮಟ್ಟಿಗೆ ಯಾವುದೇ ಹೈರಿಂಗ್ ಇಲ್ಲ, ಮಳೆನೂ ಸಿಕ್ಕಾಪಟ್ಟಿ ನಡೆಯತೈತಿ, ಎಲ್ಲ ಕಂಪ್ನಿದು ಪ್ರೊಡಕ್ಷನ್ ಕಡಿಮೆ ಆಗೈತಿ. ಅದ್ರ ಸಂಬಂಧ ಬರೀ ಇವತ್ತಿನ ಉದ್ಯೋಗ ಮಾಹಿತಿ ಅಂದರೆ ಯಾವ ಕಂಪ್ನಿ ಒಳಗೆ ಕೆಲಸಕ್ಕೆ ತಗೋತಾರಲ್ಲ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೋಡ್ರಿ, ಕೆಲಸ ಮಾಡ್ಕೊತ ಕಾಂಪಿಟೇಟಿವ್ ಫೀಲ್ಡ್ ಯಾರು ಮಾಡಕತ್ತಿರಲ್ಲ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಯಾಕಪ್ಪ ಅಂತಂತಂದ್ರೆ ಸಿಕ್ಕಾಪಟ್ಟಿ ಟೆನ್ಷನ್, ಮನಿ ಪ್ರೆಷರ್, ಮತ್ತು ಒಳ್ಳೆ ಜವಾಬ್ದಾರಿ, ಮತ್ತು ಒಳ್ಳೆ ಇನ್ನೂ ಏನೇನೇನೇನೋ ಭಾಳ ಕಷ್ಟಗಳು ಇರ್ತಾವೆ. ಅಂಥದ್ರೊಳಗನ ಗೌರ್ಮೆಂಟ್ ಜಾಬ್ ತಯಾರಿ ಮಾಡ್ಕೊತಾನೆ ಪ್ರೈವೇಟ್ ಕಂಪ್ನಿ ಒಳಗೆ ಎಷ್ಟೋ ಮಂದಿ ದುಡಿಯಾಕತ್ತಾರ. ಅಂಥವ್ರಿಗೆ ಮತ್ತು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ, ಮತ್ತು ಒಳ್ಳೆ ITI ಸ್ಟೂಡೆಂಟಿಗೆ, ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಎಷ್ಟೋ ಮಂದಿ ಎಜುಕೇಷನ್ ಮುಗಿಸಿ ಕಾಲೇಜ್ ಆಗ್ತಿರ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ನಾನು ಈ ಯೂಟ್ಯೂಬ್ ಚಾನಲ್ನು ಮಾಡಿದ್ದೀನಿ. ಹಂಗೆ ಇನ್ಸ್ಟಾಗ್ರಾಮ್ ಒಳಗೆ ಎಲ್ಲರಿಗೂ ಯಾವ್ಯಾವ ಕಂಪ್ನಿ ಒಳಗೆ ಕೆಲ್ಸಕ್ಕೆ ತಗೋತಾರಲ್ಲ ಆಯಾ ಕಂಪ್ನಿಗಳದ್ದು ಅಪ್ಡೇಟ್ ನಾನು ಇನ್ಸ್ಟಾಗ್ರಾಮ್ ಒಳಗೂ ಕೊಟ್ಕೊತ ಬರತ್ತೀನಿ. ಅದ್ರ ಸಂಬಂಧ ಅದೊಂದು ಇದನ್ನು ಮಾಡೋದಕ್ಕಾದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಪ್ಪ ಅಂತಂತಂದ್ರೆ ವಿಡಿಯೋ ಮಾಡೋ ಚಾಲೆಂಜ್ ತೊಗೊಂಡಿದ್ದೆ ನಾನು. 100K ಸಬ್ಸ್ಕ್ರೈಬರ್ಸ್ ಹಾಕಿದ್ದೀವಿ, 100 ಡೇಸ್ ಚಾಲೆಂಜ್ ಅಂತ ತೊಗೊಂಡಿನಿ. ಇವತ್ತಿನ ಡೇ ಬಂದ್ಬಿಟ್ಟು 34ನೇ ದಿನ. ನೀವು ಚೆಕ್ ಮಾಡ್ಕೋಬೋದು, 34 ಉದ್ಯೋಗ ಮಾಹಿತಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಆಲ್ರೆಡಿ ಅದಾವ. ಅದ್ರ ಸಂಬಂಧ ಒಂದೊಂದು ವಿಡಿಯೋಕ್ಕೆ ಒಂದೊಂದು 100 ಸಬ್ಸ್ಕ್ರೈಬರ್ಸ್ ಏರಿದ್ರು 100K ಸಬ್ಸ್ಕ್ರೈಬರ್ಸ್ ನಿಯರ್ ಹೋಗ್ತೇವೆ ನಾವು. ದಯವಿಟ್ಟು ಎಲ್ಲರೂ ಪೂರ್ತಿ ಇನ್ಫಾರ್ಮೇಷನ್ ತೊಗೋರಿ, ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರೆಲ್ಲ ಕಾಲೇಜ್ ಇರ್ತಿರ್ತಾರಲ್ಲ ಅಂಥವ್ರಿಗೆ ನಿಮ್ಮಿಂದ ಹೆಲ್ಪ್ ಆಕೈತಿ. ಏನಪ್ಪ ಅಂತಂದ್ರೆ ಅಷ್ಟು ಕ್ಲೀನಾಗಿ ನಾನು ಲಾಂಗ್ ವಿಡಿಯೋ ಒಳಗೆ ಯಾವ ರೀತಿ ಕಂಪನಿಗೆ ಇಂಟರ್ವ್ಯೂ ಕೊಡ್ಬೇಕಲ್ಲ ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡ್ರಿ, ಹೆಗ್ಗೇರಿ ಒಳಗೆ ಹೊಸ ಮನೆಗೆ ಬಂದಾಗಿಂದ ಸಿಕ್ಕಾಪಟ್ಟಿ ನೋಡ್ರಿ, ಮಳೆಗಾಲ ಟೈಮ್ ಅಲ್ಲ, ಅತ್ತಾಗಿಂದ ಪೂರ ಅಂದ್ರೆ ಏನು ಕಾಡು ಅಂದ್ರೆ ಇದೆಲ್ಲ ಪೂರ ಫಾರೆಸ್ಟ್ ಏರಿಯಾ. ಆ ಫಾರೆಸ್ಟ್ ಏರಿಯಾದಿಂದ ಬೋರು ಗಾಳಿ ಎಲ್ಲ ಸಿಕ್ಕಾಪಟ್ಟಿ ಹಿಂಗೆ ಏರಿ ಬರ್ತೈತಿ. ಅದ್ರ ಸಂಬಂಧ ಸಿಕ್ಕಾಪಟ್ಟಿ ಗಾಳಿ ಐತಿಲ್ಲ, ವಿಡಿಯೋ ಮಾಡೋಕ್ಕೂ ಆಗತ್ತಿಲ್ಲ ಲಿಟ್ರಲಿ. ಮತ್ತು ಮನೆ ಒಳಗೆ ಕುತ್ಕೊಂಡು ಮಾಡಕತ್ರ ಕ್ಲಿಯಾರಿಟಿ ಬರೋದಿಲ್ಲ. ಅದ್ರ ಸಂಬಂಧ ಐಫೋನ್ ಐತಿ ಬಿಡ, ಆದ್ರೂ ನನಗೆ ಇಷ್ಟ ಆಗಂಗಿಲ್ಲ. ಅದ್ರ ಸಂಬಂಧ ಹಿಂಗೆ ಹೊರಗಡೆ ಬರ ಅಂತೀನಿ. ಒಂದು ಸ್ವಲ್ಪ ವಿಡಿಯೋ ನಿಂದ್ರಿಸಿ ನೋಡಿದರೆ ಕೇಳಿಸ್ತೈತಿ ನಾ ಏನು ಮಾತಾಡೋದು. ಮೈಕ್ ತೊಗೊಳ್ತಕ್ಕ ಇದೇ ಪ್ರಾಬ್ಲಮ್. ಮೈಕಿಗೆ 10,000 ಬೇಕು. ನಾನು ಇನ್ಸ್ಟಾಗ್ರಾಮ್ ತಗೋಕನ 10,000 ರೂಪಾಯಿ ಸಾಲ ಮಾಡಿಬಿಟ್ಟೇನಿ. ಈಗ ಅದನ್ನು ತೀರ್ಸಾಕಂತೇಳಿ ನಾ ಭಾಳ ಕಷ್ಟಪಡತೀನಿ. ಆದ್ರೂ ಹೇಳಕತ್ತೀನಿ, ಟಾಟಾ ಮಾರ್ಕೋಪೋಲೋ ಒಳಗೆ ಹೈರಿಂಗ್ ನಡೆದೈತಿ. ಇವತ್ತಿನ ಉದ್ಯೋಗ ಮಾಹಿತಿ ಅದ. ಟಾಟಾ ಮಾರ್ಕೋಪೋಲೋ ಕಂಪನಿ ಒಳಗೆ ಹೈರಿಂಗ್ ನಡೆದೈತಿ. ಥರ್ಡ್ ಪಾರ್ಟಿ ಅಂದ್ರೆ ಕಾಂಟ್ರಾಕ್ಟ್ ಥ್ರೂ ಕೆಲಸ ಇರ್ತೈತಿ. ಕಾಂಟ್ರಾಕ್ಟ್ ಒಳಗೆ ಏನೆಲ್ಲ ಫೆಸಿಲಿಟಿ ಕೊಡಾಕತ್ತಾರಲ್ಲ ಅದನ್ನು ಇವತ್ತಿನ ಈ ವಿಡಿಯೋ ಒಳಗೆ ನೋಡೋಣ. ಏಜ್ ಎಷ್ಟು ಇರ್ತೈತಿ, ಹಂಗೆ ಸ್ಯಾಲ್ರಿ ಎಷ್ಟು ಕೊಡಾಕತ್ತಾರ ಅದನ್ನೆಲ್ಲ ತಿಳ್ಕೊನು ಇವತ್ತಿನ ಈ ವಿಡಿಯೋ ಒಳಗೆ. ನೋಡ್ರಿ ಗಾಯ್ಸ್, ಅಲ್ಲಿ ನಿಂತೆ ಎಲ್ಲ ಕಡೆ ಗಾಳಿ ಹೊಡೆದಂಗೆ ಮಾಡಕತ್ತೈತ್ರಿ. ಸಿಕ್ಕಾಪಟ್ಟಿ ಐತಿ ಗಾಳಿ. ಆದ್ರೂ ಒಂದು ಕಡೆ ಕುಂತ ಕೆಲಸ ಪೂರ್ತಿ ವಿಡಿಯೋ ಮುಗಿಸ್ಬಿಡೋನು ಇವತ್ತಿಂದ. ಏನಪ್ಪ ಅಂತಂತಂದ್ರೆ ಎಷ್ಟು ಮಂದಿ ಇಂಟರ್ವ್ಯೂ ಹೋಗ್ತಾರೆ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಅಯ್ಯೋ, ಕುಂತು ಬಿಡೋಣ. ಫಸ್ಟ್ ಈ ಕಂಪ್ನಿ ಒಳಗೆ ಏನಾಗೈತೆ ಅನ್ನೋದನ್ನು ತಿಳ್ಕೊಂಬಿಡೋಣ. ಏನಪ್ಪ ಅಂತಂತಂದ್ರೆ ಟಾಟಾ ಮಾರ್ಕೋಪೋಲೋ ಬಸ್ ರೆಡಿ ಆಕಾವ, ಫುಲ್ ಹೆವಿ ಸ್ಟ್ಯಾಂಡರ್ಡ್ ಬಸ್ ರೆಡಿ ಆಕಾವ. ಸ್ಟೂಡೆಂಟ್ ಬಸ್ ಆಗಲಿ, ಮತ್ತು ಒಳ್ಳೆ ಪ್ಯಾಸೆಂಜರ್ ಬಸ್ ಆಗಲಿ, ಹಂಗೆ ಟೂರಿಸ್ಟ್ ಬಸ್ ಆಗಲಿ, VRL ದೊಡ್ಡ ಬಸ್ ಆಗಲಿ, VRL ಅಂತ ಯೂಸ್ ಮಾಡಬಾರ್ದನ, ಬಟ್ ದೊಡ್ಡ ಸ್ಲೀಪರ್ ಕೋಚ್ ಆಗಲಿ, ಎಲ್ಲ ಬಸ್ಗಳು ಮಾರ್ಕೋಪೋಲೋ ಕಂಪನಿ ಒಳಗನ ರೆಡಿ ಆಗ್ತಾವೆ. ನಮ್ಮ ಇಂಡಿಯಾದಾಗ ಒಂದು 5 ಪ್ಲ್ಯಾಂಟ್ ಅದಾವೆ. 5 ಪ್ಲ್ಯಾಂಟ್ ಒಳಗೆ ನಮ್ಮ ಧಾರವಾಡದೊಳಗೆ ಇದೊಂದು ಕಂಪ್ನಿ ಐತಿ. ಈ ಕಂಪ್ನಿ ಒಳಗೆ ಹಿಂದಿನ ಸಲಕ್ಕೆ ಪ್ರೊಡಕ್ಷನ್ ಡೌನ್ ಆಗೈತೆ. ಫಸ್ಟ್ ಟೈಮ್ ಕಾಂಟ್ರಾಕ್ಟ್ಗಳು ತೆಗೆದಿದ್ರೆ. ಏನಪ್ಪ ಅಂತಂದ್ರೆ ಕಾಂಟ್ರಾಕ್ಟ್ಗಳ ಒಳಗೆ ಕೆಲಸ ಮಾಡೋ ವರ್ಕರ್ಸ್ನೆಲ್ಲ ಕಾಂಟ್ರಾಕ್ಟರ್ನ ತೆಗೆದುಬಿಟ್ಟಿದ್ರೆ. ಹಂಗೆ ಇವಾಗ ಮತ್ತೆ ಕಾಂಟ್ರಾಕ್ಟ್ಗಳು ಅದ್ರೊಳಗನ ಸ್ಟ್ಯಾಂಡರ್ಡ್ ಕಾಂಟ್ರಾಕ್ಟ್, ಕೃಷ್ಣ ಕಾಂಟ್ರಾಕ್ಟ್ ಅಂತ ಕೇಸ ಯಾವತ್ತೂ ಆ ಕಂಪನಿಯಿಂದ ಹೊರಗೆ ಹೋಗಿಲ್ಲ. ಮತ್ತು IPF ಅಂತ ಒಂದು ಐತಿ, ಅದು ಯಾವತ್ತೂ ಹೊರಗೆ ಹೋಗಿಲ್ಲ. ಈ ಕಂಪನಿ ಒಳಗೆ ಒಂದು ಸ್ವಲ್ಪ ರೇಂಜ್ ಹೆಸರು ನಂಬಿಕೆ ಇಟ್ಕೊಂಡು ಬಂದ ಇವು.
ಈ ಕಾಂಟ್ರಾಕ್ಟ್ ಒಳಗೆ ಹೈರಿಂಗ್ ನಡತೈತಿ. ಕೃಷ್ಣ ಕಾಂಟ್ರಾಕ್ಟ್ ಒಳಗೆ ಹೈರಿಂಗ್ ನಡತೈತಿ. ಏನಪ್ಪ ಅಂತಂದ್ರೆ ನೋಡ್ರಿ, ನಮ್ಮ ದೋಸ್ತನ ಅದಾನೀಗ ಅಲ್ಲೇ ಕೆಲಸ ಮಾಡಕತ್ತಾನ, ಅವನ ಮ್ಯಾನ್ ಪವರ್ ತೊಗೊಳಕತ್ತಾನ. ಅಥವಾ ಅದನ್ನೇ ಕೃಷ್ಣ ಕಾಂಟ್ರಾಕ್ಟ್ಸ್ನಲ್ಲಿ ಹೊಸ ಮತ್ತು ಹಳೆ ವೆಲ್ಡರ್ಸ್, ಕ್ಯಾಶುವಲ್, ಸ್ಕ್ರಾಪ್ ಲೋಡಿಂಗ್ ಅನ್ಲೋಡಿಂಗ್ ಹೆಲ್ಪರ್ ಹುಡುಗರು ಬೇಕಾಗಿದ್ದಾರೆ, ತೆಗೆದುಕೊಳತ್ತೀವಿ ನೋಡ್ರಿ. ಹಳೆ ಎಂಪ್ಲಾಯಿಗಳು ನೀವೇನಾದರೂ ಆ ಕಂಪ್ನಿ ಬಿಟ್ಟಿದ್ರಿಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ಪ್ರಿಪ್ರೇಷನ್ ಕೊಡಾತಾರ, ಯಾವುದೇ ರೀತಿ ತೆಗೆದು ಹಾಕೋದಿಲ್ಲ ಅಂತ ಕೆಲಸ ನಂಬಿಕೆನೂ ಕೊಡಾಕತ್ತಾರ. ಅದ್ರ ಸಂಬಂಧ ನಿಮಗೆ ಇವತ್ತು ಏನು ಹೇಳತ್ತೇನಪ್ಪ ಅಂತಂದ್ರೆ ಓಲ್ಡ್ ಮತ್ತು ಫ್ರೆಷರ್ ಯಾರಾದರೂ ಇದ್ರೂ ಇದೊಂದು ಕಂಪ್ನಿಗೆ ನೀವು ಜಾಯ್ನ್ ಆಗ್ಬೋದು ನೋಡ್ರಿ. ನೋಡಿ, ಇದೊಂದು ವಿಡಿಯೋ ನೀವು ಯಾವ ಊರಿಂದಾದ್ರೂ ನೋಡ್ರಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೇಸ್ ಮಾಡತ್ತೀನಿ. ಅನ್ಲಿಮಿಟೆಡ್ ವೇಕೆನ್ಸಿ, ಸಿಕ್ಕಾಪಟ್ಟಿ ವೇಕೆನ್ಸಿ, ಭಾಳ ಮಂದಿನ ತಗೋಕತ್ತಾರ. ಒಂದು ಶೆಡ್ಯೂಲ್ ಬಿಟ್ಟಾರ ಅವರ ಕಾಂಟ್ರಾಕ್ಟರ್ ಕಡೆಯಿಂದ. ನೋಡ್ರಿ, ಕಾಂಟ್ರಾಕ್ಟ್ ಬೇಸ್ ವರ್ಕ್ ಇರ್ತೈತಿ. ಬೆಳಗ್ಗೆ 9ಕ್ಕೆ ಟಾಟಾ ಮೋಟರ್ಸ್ ಬಾಡಿ ಸೊಲ್ಯೂಷನ್ಸ್ ಕಂಪನಿ ಗೇಟ್ ಮುಂದೆ ಇರ್ಬೇಕು. 10 ಗಂಟೆ ಮೇಲೆ ಬಂದಾರನ ಅವರು ತಗೋದಿಲ್ಲ ಅಂತ ಹೇಳಿದಾರೆ. ಬರುವಾಗ ಸೇಫ್ಟಿ ಶೂ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ 3 ಕಾಪಿ ತರಬೇಕು. 3 ಕಾಪಿ ಇರ್ಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ದ. ಮತ್ತು SBI ಇದ್ದ ಬ್ಯಾಂಕ್ ಅಕೌಂಟ್ ಇರ್ಬೇಕು. ಹಂಗೆ 2 ಕಾಪಿ ಅವು ಜೆರಾಕ್ಸ್ ಇರ್ಬೇಕು. ಮತ್ತು ಫೋಟೋ ಸ್ಟ್ಯಾಂಪ್ ಸೈಜ್ ಅಂದ್ರೆ ನೋಡ್ರಿ, ಸ್ಟ್ಯಾಂಪ್ ಸೈಜ್ ಫೋಟೋ ಬೇಕು. ಫೋಟೋನು ತರಬೇಕು, ಒಂದಂತೂ ತರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ 2 ಇರ್ಬೇಕು. ಹಂಗೆ ಸಣ್ಣ ಬರ್ತಾವಲ್ಲ ಬಸ್ಸಿಗೆ ಹಚ್ಚುವ, ಅದನ್ನು ತರ್ಬೇಕು ನೀವು. ಹಾಗೆ ಪ್ಯಾನ್ ಕಾರ್ಡ್ ಇರ್ಬೇಕು. ಮತ್ತು ನೋಡ್ರಿ, ನಾರ್ಮಲ್ ಪ್ಯಾಂಟ್ ಇರ್ಬೇಕು. ಯಾವುದೇ ರೀತಿ ಜೇಬುಗಳು 6 ಜೇಬ 7 ಜೇಬ ಅಂತಾರಲ್ಲ ಅಂಥ ಪ್ಯಾಂಟ್ ನಡೆಯೋಂಗಿಲ್ಲ. ಸೇಫ್ಟಿ ಶೂ ಅಂತೂ 100% ಬೇಕು. ಡಾಕ್ಯುಮೆಂಟ್ ಜೆರಾಕ್ಸ್ ತರದೇ ಬಂದರೆ ಜಾಯ್ನಿಂಗ್ ತೆಗೆದುಕೊಳ್ಳುವುದಿಲ್ಲ. ನೋಡ್ರಿ, ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವೇನಾದರೂ ಡಾಕ್ಯುಮೆಂಟ್ಸ್ ಬಿಟ್ಟು ಹಂಗೆ ಇಂಟರ್ವ್ಯೂ ಹೋಗ್ಯೇನಂತಂದ್ರೆ ಸರಿ ಆಗೋದಿಲ್ಲ, ಅದು ನಿಮ್ಮನ್ನ ತಗೋದಿಲ್ಲ. ನೋಡ್ರಿ, ಎಜುಕೇಷನ್ ಮಿನಿಮಮ್ SSLC. ನೋಡ್ರಿ, ಫಸ್ಟ್ ಟೈಮ್ ನಾನು ನಿಮಗೆ ಹೇಳಾಕತ್ತೀನಿ, SSLC ಲೋ ಬಜೆಟ್ ಅಂದ್ರೆ ನಿಮ್ಗೆ ಎಜುಕೇಷನ್ ಆಗ್ಲಿಂದ ಅಂತಾದನು ವರ್ಕರ್ಸ್ಗಳದ್ದು ನಾನು ಹೈರಿಂಗ್ ತೊಗೊಂಡ್ಬರ್ತಿದ್ದೇನೆ. ಅದರ ಸಂಬಂಧ ಯೂಟ್ಯೂಬ್ ಚಾನಲ್ ಒಳಗೆ ಕಂಟಿನ್ಯೂ ಆಗಿ ವಿಡಿಯೋ ತೊಗೊಂಬರಕತ್ತೀನಿ. ನೋಡ್ರಿ, 100% ಎಲ್ಲ ಜೆರಾಕ್ಸ್ ಒಯ್ರಿ. ವಿಡಿಯೋ ನಿಂದ್ರಿಸಿ ಕೆಲಸ ಡಾಕ್ಯುಮೆಂಟ್ ಎಲ್ಲ ಒಂದು ಪಿನ್ ಮಾಡ್ಕೊರಿ, ಒಂದು ಹಾರಿ ಒಳಗೆ ಬರ್ಕೋರಿ. ಅದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಮತ್ತು ಹಂಗೆ ಡಿಸ್ಕ್ರಿಪ್ಷನ್ ಒಳಗೆ ಚೆಕ್ ಮಾಡ್ಕೊರಿ, ಪೂರ್ತಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೇನೆ. ಯಾರಾದರೂ ನೋಡ್ಲಿತ್ತವ್ರಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಪ್ಪ ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಕೊಟ್ಟಿರ್ತೀನಿ. ಅಲ್ಲಿ ಗೊತ್ತಾಗಿಲ್ಪ ಅಂತಂದ್ರೆ ಕಾಮೆಂಟ್ ಮಾಡಿರಿ. ನಾನು ನಿಮಗೆ ಕಾಮೆಂಟಿಗೆ ಪ್ರತಿಯೊಂದು ಕಾಮೆಂಟಿಗೂ ನಾನು ರಿಪ್ಲೈ ಮಾಡ್ತೀನಿ. ಹಂಗೆ ಟಾಟಾ ಮಾರ್ಕೋಪೋಲೋ ಕಂಪನಿಗೆ ಹೋಗೋದು ಮರಿಬೇಡ್ರಿ. ನಿಮ್ಗೇನಾದ್ರೂ ಕೆಲಸದ ನೀಡಿತ್ತಂತಂದ್ರೆ ಹೋಗಿ ಜಾಯ್ನ್ ಆಗ್ರಿ. ಬೆಸ್ಟ್ ಐತಿ. ಊಟದ ಫೆಸಿಲಿಟಿ, ಕ್ಯಾಬ್ ಫೆಸಿಲಿಟಿ ಇಲ್ಲ, ಊಟದ ಫೆಸಿಲಿಟಿ ಭಾರಿ ಐತಿ. ಹಂಗೆ ಸ್ಯಾಲ್ರಿನೂ ಇನ್ಕ್ರೀಸ್ ಆಗೈತಲ್ಲ, 15,000 ಆಗೈತಿ. ಮೊದಲು ನಾನು ಓಲ್ಡ್ ಎಂಪ್ಲಾಯ್ 1.5 ವರ್ಷ ಮಾಡೇ ಬಿಟ್ಟೆ. ನಾನು 12,000 ಕೊಡ್ತಿದ್ರೆ ಈಗ 15 ಆಗೈತಿ. ಎಲ್ಲಾರ್ದು 15 ಮನಿ ಬಾಳೆ ನಡೀತೈತೆ ಅಂತ ಅನ್ಕೊಂತೀನಿ. ಹೋಗ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡ್ರಿ. ಹೊಳಮಳೆ ಯಾಕೆ ಹೇಳ್ತೇನೆ ಅಂತಂದ್ರೆ ಆದಷ್ಟು ಬೇಗ 100K ಸಬ್ಸ್ಕ್ರೈಬರ್ಸ್ ಮುಟ್ಟೋಣ. 100K ಅಂದ್ರೆ 100 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ಲಿಟ್ರಲಿ ಸಂಡೇ ರೀ, ಇವತ್ತು ಸಂಡೇ ಮ್ಯಾಚ್ ಇರ್ತಾವಲ್ಲ, ಮ್ಯಾಚ್ ಯಾವಿಲ್ಲ, ಮಳೆ ಒಂದು ಸಿಕ್ಕಾಪಟ್ಟೆ ಐತಿ. ಅದ್ರ ಸಂಬಂಧ ಇಲ್ಲೇ ಲೋಕಲ್ ಅಂದ್ರೆ ನಮ್ಮ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಒಂದು ಕ್ರಿಕೆಟ್ ಗ್ರೌಂಡ್ ಟೈಪ್ ಐತಿ. ಮೊದಲು ದೇವರಾಜು ಅರಸರ ಕಾಲದಾಗ ಇಲ್ಲೇ ಏನಪ್ಪ ಅಂತಂತಂದ್ರೆ ಟ್ರಕ್ಗಳ ನಿಂದ್ರದ ಟರ್ಮಿನಲ್ ಮಾಡಿದ್ರೆ ಅಲ್ಲಿ ಕ್ರಿಕೆಟ್ ಆಡತ್ತಾರ ಹುಡುಗರ. ನೋಡ್ರಿ ಮಳೆ ಕ್ಲೈಮೇಟ್ನು ಪೂರ ಐತಿ. ಸಂಡೇ ಬಂದ್ರೆ ಸಾಕು, ಇಲ್ಲಿ ಕ್ರಿಕೆಟ್ ಆಡ್ತಿರ್ತೇವೆ ನಾವು. ಬರ್ರಿ ಆಡೋಣ. ಹಂಗೆ ನೋಡ್ರಿ, ಭಾರಿ ಮಸ್ತ್ ಐತಿ. ಕ್ಲೈಮೇಟ್ನು ಭಾರಿ ಐತಿ. ಹಂಗೆ ನೋಡ್ರಿ, ಇಲ್ಲೆಲ್ಲ ಬಿಹಾರಿ ಅಣ್ಣಗಳು, ಎಲ್ಲ ಬಿಹಾರಿ ಬ್ರದರ್ಸ್ ಇವರು. ಸಂಡೇ ಒಮ್ಮೆ ಆದರೂ ಒಂಥರ ಚಿಲ್ ಮೈಂಡ್ ಫ್ರೆಶ್ ಮಾಡ್ಕೊಂಡು ಅಂತ ಕೆಲಸ ಆಡಕತ್ತಾರೆ.